ಹೌದು, ಒಳ್ಳೆ ಸಪೋರ್ಟ್ ಅನ್ನ ಮಾಡಿದ್ದಾರೆ ಸುದೀಪ್ ಅವರು. ಯಾಕೆಂದ್ರೆ ಕೆಡಿ ಸಿನಿಮಾ ನಾಳೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾಗೆ ದೊಡ್ಡ ಸಪೋರ್ಟ್ ಆಗಿ ನಿಂತಿರುವುದೇ ಕಿಚ್ಚ ಸುದೀಪ್ ಅವರು. ನಿನ್ನೆ ಒಂದು ಪ್ರೆಸ್ ಮೀಟ್ ನಲ್ಲಿಯೂ ಸಹ ಒಟ್ಟಿಗೆ ಕಾಣಿಸಿಕೊಂಡಿದ್ರು. ಪ್ರೇಮ್ ಮತ್ತೆ ಧ್ರುವ ಸರ್ಜಾ ಅವರು ಮತ್ತೆ ಹೀರೋಯಿನ್ ರೇಷ್ಮಾ ಅವರು ಮತ್ತೆ ಕಿಚ್ಚ ಸುದೀಪ್ ಅವರು ಸಹ ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಭಾಗಿಯಾಗಿರ್ತಾರೆ. ಸಿನಿಮಾಗೆ ಪ್ರಮೋಷನ್ ಗೆ ಸಹ ಭಾಗಿಯಾಗಿರ್ತಾರೆ. ಬಹಳಷ್ಟು ಖುಷಿಯಾಗಿದ್ದಾರೆ ಸುದೀಪ್ ಅವರು ಕೂಡ ಈ ಒಂದು ಸಿನಿಮಾ ಜೊತೆಗೆ ಕೆಲಸವನ್ನ ಮಾಡ್ತಿರೋದಕ್ಕೆ. ಧ್ರುವ ಸರ್ಜಾ ಅಭಿನಯದ ಅದ್ಭುತವಾದಂತಹ ಕೆಡಿ ಸಿನಿಮಾ, ಇವರ ಸಿನಿಮಾ 6ನೇ ಸಿನಿಮಾ ಇದು. ಬಹುಶಃ ಒಂದು 3 ವರ್ಷದ ಬಳಿಕ ಕೆಡಿ ಸಿನಿಮಾ ಬರ್ತಿರೋದು. ಪೊಗರು ಆಫ್ಟರ್ ಪೊಗರು ಈಗ ಕೆಡಿ ಸಿನಿಮಾ ಎಲ್ಲರೂ ಕೂಡ ನೋಡಬಹುದು, ಎಂಜಾಯ್ ಮಾಡಬಹುದು. ನಾಳೆ ಕಂಪ್ಲೀಟ್ ಆಗಿ ಎಲ್ಲಾ ಚಿತ್ರಮಂದಿರಗಳು ಕೂಡ ಆನ್ಲೈನ್ ಬುಕಿಂಗ್ ಹೌಸ್ಫುಲ್ ಆಗಿದೆ. ಎಲ್ಲರೂ ಕೂಡ ನೋಡಕ್ಕೆ ವೆಯ್ಟ್ ಮಾಡ್ತಿದ್ದಾರೆ. ಕೆಡಿ ಪ್ರೇಮ್ ಅವರ ನಿರ್ದೇಶನದಲ್ಲಿ ಒಂದು ಸಿನಿಮಾ ಮೂಡಿ ಬರ್ತದೆ. ದೊಡ್ಡ ದೊಡ್ಡ ತಾರಾ ಬಳಗವೂ ಸಹ ಇದೆ. ಸಂಜಯ್ ದತ್ ಅವರು, ರಮೇಶ್ ಅವರು, ರವಿಚಂದ್ರನ್ ಅವರು, ಸೊ ಈ ರೀತಿ ದೊಡ್ಡ ಸ್ಟಾರ್ಸ್ ಕ್ಯಾಸ್ಟಿಂಗ್ ಇದರಲ್ಲಿ ಮಾಡಿದ್ದಾರೆ. ನೋಡೋಣ ಯಾವ ರೀತಿ ಇರಬಹುದು ಅಂತ. ಒಟ್ಟಾರೆ ಸುದೀಪ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ವಿಶೇಷವಾದಂತಹ ಪಾತ್ರ, ಕಾಲಭೈರವ ಒಂದು ಪಾತ್ರವನ್ನ ಮಾಡಿದ್ದಾರೆ ಅಂತೆ. ಸೊ ಅದನ್ನ ನೋಡಕ್ಕೆ ಜನರು ಕೂಡ ವೆಯ್ಟ್ ಮಾಡ್ತಾರೆ. ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳು ಸಹ ಬಹಳಷ್ಟು ಖುಷಿಯಾಗಿದ್ದಾರೆ. ಕಾಲ್ ಮಾಡೋ ಮೂಲಕ ಈಗ ನಾಳೆ ಸಿನಿಮಾ ರಿಲೀಸ್ಗೆ ಬೆಸ್ಟ್ ವಿಶ್ ಅನ್ನು ಕೂಡ ಮಾಡಿದ್ದಾರೆ ಧ್ರುವ ಸರ್ಜಾ ಅವರಿಗೆ. ಸಖತ್ತಾಗಿ ಸಿನಿಮಾ ಕೂಡ ಮೂಡಿ ಬಂದಿದೆ. ಸುದೀಪ್ ಸರ್ ಅವರು ಕೂಡ ಸಿನಿಮಾವನ್ನ ಅವರು ಕೂಡ ನೋಡಕ್ಕೆ ಕಾಯ್ತಿದ್ದಾರೆ. ಅವರು ಕೂಡ ಸ್ಪೆಷಲ್ ಆಗಿ ಸಹ ಕೂತು ಸಿನಿಮಾವನ್ನ ನೋಡಲಿದ್ದಾರೆ. ಒಟ್ಟಾರೆ ಈಗ ಕಂಪ್ಲೀಟ್ ಟೀಮ್ಗೆ ಕಿಚ್ಚ ಸುದೀಪ್ ಅವರು ಬೆಸ್ಟ್ ವಿಶ್ ಮಾಡಿದ್ದಾರೆ. ರೆಡಿ ಆಗಿದ್ದಾರೆ ಧ್ರುವ ಸರ್ಜಾ ಅವರು. ಈಗ ಕಂಪ್ಲೀಟ್ ಒಂದು ಆಂಜನೇಯನ ಒಂದು ಆಶೀರ್ವಾದ ಧ್ರುವ ಸರ್ಜಾ ಕಂಪ್ಲೀಟ್ ಟೀಮ್ ಮೇಲೆ ಇದೆ ಅಂತ ಹೇಳ್ಬೋದು. ನೀವು ಕೂಡ ಸಿನಿಮಾವನ್ನ ನೋಡ್ತೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ.